ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಮ್ಮ ಆ್ಯನಿವರ್ಸರಿದು ಮತ್ತು ನನ್ನ ಬರ್ತ್ಡೇದು ವ್ಲಾಗ್ ಆಗಿರುತ್ತೆ. ಇದು ನಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಹೊರಗಡೆ ಎಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಹಂಗೆ ನಾವಿರಲಿಲ್ಲ. ನಮ್ಮ ಪಾಪು ಆಗಿತ್ತಲ್ವ, ಅದಕ್ಕೋಸ್ಕರ ಎಲ್ಲೂ ಹೊರಗಡೆ ಹೋಗಲಿಲ್ಲ. ಮನೇಲೇ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡು. ನಮಗೆ ಏಪ್ರಿಲ್ ಮಂತು ತುಂಬ ಸ್ಪೆಷಲ್. ಯಾಕೆ ಅಂತ ಅಂದರೆ ನನ್ನ ಮಗಳೂ ಅದೇ ಮಂತಲ್ಲೇ ಹುಟ್ಟಿರೋದು. ಹಾಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನೂ ಅದೇ ಮಂತು, ಮತ್ತು ನನ್ನ ಬರ್ಡೇನೂ ಅದೇ ಮಂತು, ಮತ್ತು ನಮ್ಮ ಅತ್ತೆ ಮಾವದ ವೆಡ್ಡಿಂಗ್ ಆ್ಯನಿವರ್ಸರಿನೂ ಅದೇ ಮಂತು. ನಮ್ಮದು ಇಡೀ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಬರೀ ಅದೇ ಮಂತಲ್ಲೇ ಆದಂಗೆ ಲೆಕ್ಕ. ನಾವು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನೇ ಆಗಲಿ, ನನ್ನ ಬರ್ಡೇನೇ ಆಗಲಿ, ಯಾವುದೂ ಅಷ್ಟೊಂದು ಗ್ರ್ಯಾಂಡಾಗೇನೂ ಮಾಡ್ಕೊಂಡಿಲ್ಲ. ಎಲ್ಲ ಸಿಂಪಲಾಗೇ ಮಾಡ್ಕೊಂಡಿರೋದು. ನಮ್ಮ ಯಜಮಾನ್ರಿಗೆ ಗ್ರ್ಯಾಂಡಾಗೆಲ್ಲ ಮಾಡ್ಕೊಳ್ಳೋದೆಲ್ಲ ಇಷ್ಟ ಆಗಲ್ಲ. ಆ್ಯಂಡ್ ಅವಾಗೆಲ್ಲ ಎಲ್ಲೂ ಹೊರ್ಗಡೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಮನೇಲೇ ಅದಕ್ಕೆ ಸಿಂಪಲಾಗಿ ಕೇಕ್ ತಂದು ಮಾಮೂಲಿ ಮನೇಲಿ ಏನು ಫ್ಲವರ್ಸ್ ಇರುತ್ತೆ ಅದನ್ನೆಲ್ಲ ಹಾಕಿ ರೆಡಿ ಮಾಡಿದರು. ನಾನು ರೆಡಿಯಾಗಿ ಬಂದು ಕೇಕೆಲ್ಲ ಕಟ್ ಮಾಡಿ ಒಂಥರ ಸೆಲೆಬ್ರೇಷನ್ ಚೆನ್ನಾಗಾಯಿತು. ಕ್ಯೂಟಾಗೆ ಚಿಕ್ಕದಾಗೆ ಮಾಡಿದ್ರು ಅದೇ ಕ್ಯೂಟಾಗೆ ಎಲ್ಲ ಚೆನ್ನಾಗಿ ಮಾಡಿಕೊಂಡು. ಅದಕ್ಕೆ ಯಾರೂ ಅಷ್ಟಾಗಿ ರೆಡಿಯಾಗಿಲ್ಲ. ಎಲ್ಲ ಮನೆಯಲ್ಲಿ ಹೇಗಿದ್ರು ಹಾಗೆಯೇ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ದೋ. ಮೊದಲೇ ಹೇಳ್ದಂಗೆ ಏಪ್ರಿಲ್ ಮಂತು ಸ್ಪೆಷಲ್ ಅಂದರೆ ಸ್ಪೆಷಲ್ಲು. ಯಾಕೆ ಅಂತಂದರೆ ನಮ್ಮದು ಆ್ಯನಿವರ್ಸರಿನೂ ಅದೇ ಮಂತು ಆಗಿರೋದ್ರಿಂದ, ಮತ್ತು ನನ್ನ ಬರ್ಡೇನೂ ಅದೇ ಮಂತೇ. ಹಾಗೆ ನನ್ನ ಮಗಳೂ ಅದೇ ಮಂತಲ್ಲೇ ಹುಟ್ಟಿದ್ದು. ಇನ್ನೂ ಹೇಳ್ಬೇಕಂದ್ರೆ ಇನ್ನೂ ಹತ್ರದಲ್ಲೇ ಡೇಟ್ ಕೊಟ್ಟಿದ್ದಿದ್ದು. ಅವರು 17ಗೆ ಕೊಟ್ಟಿದ್ದಿದ್ದು. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬಂದ್ಬಿಟ್ಟು ಏಪ್ರಿಲ್ 1920ಗೆ ನಮ್ಮದು ಮದುವೆ ಆಗಿದ್ದ ದಿನ. ಅವ್ರು ಕೊಟ್ಟಿರೋ ಡೇಟ್ ಪ್ರಕಾರ ಆಗಂಗಿದ್ದಿದ್ರೆ 17ಗೆ ನನ್ನ ಮಗಳು ಹುಟ್ಟಬೇಕಾಗಿತ್ತು. ಅದು ಇನ್ನೂ ಬ್ಯಾಕ್ ಟು ಬ್ಯಾಕ್ ಆಗೋಗಿರೋದು. ಇವಳ ಬರ್ಡೇಗೂ ನಮ್ಮ ಆ್ಯನಿವರ್ಸರಿಗೂ 10 ಡೇಸು ಗ್ಯಾಪ್ ಇರುತ್ತೆ. ನಮ್ಮ ಮನೇಲಿ ಏನು ಅಂತ ಅಂದರೆ ಯಾರ ಬರ್ಡೇನೇ ಆಗಲಿ ಆ್ಯನಿವರ್ಸರಿನೇ ಆಗಲಿ ಸಿಂಪಲಾಗಾದ್ರೂ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ. ನಾವು ಯಾವುದು ಗ್ರ್ಯಾಂಡಾಗಿ ಯಾವ ಫಂಕ್ಷನು ಮಾಡಿಲ್ಲ ಅಂತ ಅಂದ್ರೂ ಒಂದು ಕೇಕಾದ್ರೂ ಕಟ್ ಮಾಡೇ ಮಾಡ್ತೀವಿ. ಯಾಕೆ ಅಂತಂದರೆ ಅದೊಂಥರ ಸ್ಪೆಷಲ್ ಡೇ, ಅದನ್ನು ಸೆಲೆಬ್ರೇಷನ್ ಮಾಡ್ಕೊಳ್ಳೇಬೇಕು. ಇವಾಗ ಸೆಲೆಬ್ರೇಷನ್ ಮಾಡ್ಕೊಳ್ದೇ ಇದ್ದರೆ ಇನ್ಯಾವಾಗ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು, ಇದ್ದಾಗೇ ಎಲ್ಲನೂ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಚಿಕ್ಕದಾಗೆ ಆಗಲಿ ಚೆನ್ನಾಗೇ ಸೆಲೆಬ್ರೇಷನ್ ಮಾಡ್ಕೋತೀವಿ. ಆ್ಯಂಡ್ ಎಲ್ಲರೂ ಸೇರ್ಕೋತೀವಿ. ಆ ಟೈಮಲ್ಲಿ ಎಲ್ಲ ಸೇರಿಕೊಂಡು ಒಟ್ಟಿಗೆ ಎಲ್ಲ ಸೆಲೆಬ್ರೇಷನ್ ಮಾಡ್ತೀವಿ. ಆಮೇಲೆ ಊಟ ಆಗಲಿ ಎಲ್ಲ ಬಿರಿಯಾನಿ ಅದು ಇದು ಎಲ್ಲ ಮಾಡಿ ಒಂಥರ ಚಿಕ್ಕದಾಗಿ ಮಾಡಿದ್ರು ಒಂಥರ ಚಿಕ್ಕದಾಗಿರೋ ಚೊಕ್ಕದಾಗಿರಬೇಕು ಅಂತಾರಲ್ಲ, ಆ ಥರ ಚೆನ್ನಾಗಿ ಮಾಡಿಕೊಂಡು ಎಂಜಾಯ್ ಮಾಡ್ತೀವಿ. ಒಂದೊಂದು ಮೂಮೆಂಟ್ನೂ ಎಂಜಾಯ್ ಮಾಡಬೇಕು. ಯಾಕೆ ಅಂತಂದರೆ ಈಗಿನ ಈ ಜನ್ರೇಷನಲ್ಲಿ ಈಗಿದ್ದವರು ನಾಳೆ ಇರಲ್ಲ. ಹಾಗಾಗಿ ಒಂದೊಂದು ಮೂಮೆಂಟ್ನೂ ತುಂಬ ಎಂಜಾಯ್ ಮಾಡಬೇಕು. ನಾವು ಈ ದಿನನ ಜೀವಿಸ್ಬೇಕು ಅಂತಾರಲ್ಲ, ಅದೇ ಥರ ಒಂದೊಂದು ಸೆಕೆಂಡ್ನೂ ನಾವು ಎಂಜಾಯ್ ಮಾಡಬೇಕು. ನಮ್ಗೆ ಎಷ್ಟೇ ಏನೇ ಬೇಜಾರಿದ್ರೂ, ಎಷ್ಟೇ ಏನೋ ಕಮಿಟ್ಮೆಂಟ್ಸ್ ಇದ್ರೂ ಆ ದಿನದಲ್ಲಿ ಇವತ್ತೇನು ಹಿಂಗಾಗೋಯ್ತಲ್ಲ ಅಂತ ಕೊರಗಿ ಕೂತ್ಕೊಂಡ್ರೆ ಆ ದಿನವೇ ಮುಗಿದೋಗ್ಬಿಡುತ್ತೆ. ನಾಳೆ ಅನ್ನೋದು ನಮ್ಗೆ ಐತೋ ಇಲ್ವೋ ಅಂತ ನಮಗೆ ಗೊತ್ತಿರಲ್ಲ. ಆ ಥರ ಈಗಿನ ಪ್ರಪಂಚ ನಡೀತಾ ಇರೋದು. ಹಾಗಾಗಿ ಯಾರ ಮೇಲೂ ದ್ವೇಷ ಇಟ್ಕೊಳ್ಬೇಡಿ, ಏನೂ ಇಟ್ಕೊಳ್ಬೇಡಿ. ಚೆನ್ನಾಗಿರಿ ಎಲ್ಲರ ಜೊತೆನೂ. ಯಾರ ಜೊತೆ ಮಾತಾಡಿಲ್ಲ ಅಂತೀರೋ ಅವ್ರ ಜೊತೆ ಎಲ್ಲ ಮಾತಾಡಿ. ಯಾಕೆ ಈ ಥರ ಎಲ್ಲ ಹೇಳ್ತಾಯಿದ್ದೀನಿ ಅನ್ನೋದು ಒಂದು ರೀಸನ್ ಇದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅದು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ಯಾಕೆ ಈ ಥರ ಹೇಳಿದೆ ಅಂತ ಅಂದ್ಬಿಟ್ಟು. ಬಟ್ ಆವತ್ತು ಆ್ಯನಿವರ್ಸರಿನ ಸಿಂಪಲಾಗಿ ಮಾಡಿಕೊಂಡ್ರು ಒಂಥರ ಚೆನ್ನಾಗಿತ್ತು. ಮತ್ತು ಆಮೇಲೆ ನನ್ನ ನಾದಿನಿ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇಯರ್ದು ರೀಲ್ಸ್ ಎಲ್ಲ ಮಾಡೋದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ಶಾರ್ಟ್ಸಲ್ಲಿ ನೋಡಿ. ಮತ್ತು ನಮ್ಮ ಯಜಮಾನ್ರು ಆ್ಯನಿವರ್ಸರಿಗೆ ಗಿಫ್ಟಾಗಿ ಅರಿಶಿನ, ಕುಂಕುಮ, ಹೂವು, ಬಳೆ, ಬಟ್ಟೆ ಕೊಟ್ಟಿದ್ದರು.
ಈ ಹೆಣ್ಮಕ್ಳಿಗೆ ಇಷ್ಟೇ ಸಾಕು, ಗಂಡನಿಂದ ಹೆಣ್ಮಕ್ಳು ಇಷ್ಟೇ ಎಕ್ಸೆಪ್ಟ್ ಮಾಡೋದು. ಕೆಲವೊಬ್ಬರು ಇರ್ತಾರೆ ಬೇಜಾನ್ ಬೇರೆ ಥರ ಕೇಳ್ಬೋದು, ಬಟ್ ನನಗೆ ಇಷ್ಟೇ ಸಾಕು. ನನಗೆ ಬಟ್ಟೆ ಕೊಡಿಸಿದ್ರೆ ಅದೇ ಎಲ್ಲ. ಅದು ಬಿಟ್ಟರೆ ನಾನು ಜಾಸ್ತಿ ನನ್ನ ಗಂಡನ ಹತ್ರ ಎಕ್ಸೆಪ್ಟ್ ಮಾಡಲ್ಲ ಅಂತ ಅವ್ರಿಗೂ ಗೊತ್ತು. ಮತ್ತು ನಾನು ನಮ್ಮ ಮನೆಯಲ್ಲಿ ನಮ್ಮಿಬ್ರದ್ದು ನಾವು ಮದುವೆ ಆಗಿ 1 ಇಯರ್ ಆಯಿತು. ಆ 1 ಇಯರಿಂದನೂ ನಾವು ಒಂದು ಫೋಟೋನೂ ಮಾಡಿಸ್ಕೊಂಡು ಇರಲಿಲ್ಲ. ಆ್ಯಂಡ್ ಗಿಫ್ಟಾಗಿ ಬಂದಿತ್ತು, ಬಟ್ ಚಿಕ್ಕದು ಬಂದಿತ್ತು. ಹಾಗಾಗಿ ಆ್ಯನಿವರ್ಸರಿಗೆ ಇದೇ ಗಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮದುವೆದೇ ಮಾಡಿಸ್ಬೇಕು ಅಂತ ನಮ್ಮ ಮದುವೆದು ಫೋಟೋ ತೆಗ್ದು 1 ಡೇಲೇ ಅದನ್ನು ರೆಡಿ ಮಾಡಿಸಿದ್ದು. ಅವತ್ತು ಹಿಂದಿನ ದಿನ ತಂದು ಕೊಟ್ಟು ಹೋಗಿದ್ರು. ಅದನ್ನು ನಮ್ಮ ಯಜಮಾನ್ರಿಗೆ ನಾನು ಗಿಫ್ಟ್ ಮಾಡಿದ್ದು. ಅದನ್ನು ನೋಡಿ ಅವರು ಖುಷಿಪಟ್ಟರು. ಒಂಥರ ನಮ್ಮಿಬ್ರದ್ದು ಒಂದು ಫೋಟೋನೂ ಇರಲಿಲ್ವಲ್ಲ, ಚೆನ್ನಾಗೈತೆ ಆಯಿತು, ಮಗಳು ಬಂದಿದ್ದಾಳೆ ಹಾಗಂತ ನಮ್ಮಿಬ್ಬರು ಬಾಂಡಿಂಗ್ ಇರಬೇಕಲ್ವ. ಮಗಳು ಏನೇ ಇದ್ದರೂ ಅವ್ರದ್ದು ನೆಕ್ಸ್ಟ್ ಜನ್ರೇಷನ್, ನಾವಿಬ್ಬರು ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡನಿಗೆ ಅಂತಲೇ ಹೇಳ್ತಾರಲ್ವ, ಆ ಥರ ನನಗೆ ಮಕ್ಕಳು ಬರಲಿ, ಹಿಂದೆ ಬೇರೆಯವ್ರಿರಲಿ, ನಾವಿಬ್ಬರು ಮೇಯ್ನ್, ನಮ್ಮ ಪ್ರೀತಿ ಮೇಯ್ನ್ ಅನ್ನೋದು ನನ್ನ ಥಾಟು. ಮತ್ತು ನನ್ನ ನಾದಿನಿ ನಿನ್ನ ಕೊಡೋ ಫೋಟೋ ತೆಗಿತೀನಿ ತೋರಿಸು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಆ ಫೋಟೋ ಮುಚ್ಕೊಂಡು ಮುತ್ತೆಲ್ಲ ಕೊಟ್ಟರು, ಅದಕ್ಕೆ ಎಲ್ಲ ನಗಾಡ್ತಾಯಿದ್ರು. ಫೋಟೋ ಚೆನ್ನಾಗಿದೆಯಾ ನೋಡಿ ಕಾಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ ಆಯಿತಾ. ಒಂಥರ ನನಗೆ ಆ ಫೋಟೋ ಸಖತ್ ಇಷ್ಟ, ಅದಕ್ಕೋಸ್ಕರ ಅಂತಲೇ ಕಳಿಸಿ ಮಾಡಿಸಿದ್ದು. 1 ಡೇಲೇ ಎಲ್ಲನೂ ರೆಡಿ ಮಾಡಿಸಿದ್ದು. ಮತ್ತು ಇದು ಲಾಸ್ಟ್ ರೀಲ್ ಮಾಡಿದ್ದು ಅಂತ ಅಂದನಲ್ಲ, ಅದೇ ಇದು ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ. 1st ಇಯರ್ ಆ್ಯನಿವರ್ಸರಿದು ಅಂತ ಅಂದ್ಬಿಟ್ಟು ಅದನ್ನು ಹಾಕಿದ್ದು. ಮತ್ತು ಅದರದ್ದು 2 ಡೇಸ್ ಬಿಟ್ಟು ನನ್ನ ಬರ್ಡೇದು ಅಷ್ಟೇ. ಅದನ್ನು ಸಪ್ರೇಟ್ ವ್ಲಾಗ್ ಏನು ಮಾಡೋಕ್ಕೆ ಹೋಗಿಲ್ಲ, ಅದು ಏನು ಜಾಸ್ತಿ ಇದು ಮಾಡಿರೋ ವೀಡಿಯೋನೇ ಅಟ್ಯಾಚ್ ಮಾಡಿದ್ದೀನಿ. ನಾವು ಎಲ್ಲೂ ಹೊರ್ಗಡೆ ಹೋಗ್ತಿರೋ ಕಾರಣ ಎಲ್ಲ ಚಿಕ್ಕದಾಗೇ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಕ್ ನಮ್ಮ ಮನೇಲಿ ಪ್ರೋಗ್ರಾಮ್ಸ್ ಇರೋದ್ರಿಂದ ಒಂಥರ ಈಗ ಬೇಕ್ರಿಗೆ ಹೋದ್ರೂ ಅವರು ನಗಾಡ್ತಾರೆ ಅಷ್ಟೇ, ಏನು 2 ದಿನಕ್ಕೆ ಹಿಂಗೆ ಕೇಕ್ ತೊಗೊಂಡೋಗ್ತಾರಲ್ಲ ಅಂತ ಅಂದ್ಬಿಟ್ಟು. ಮತ್ತು ನಮ್ಮ ಯಜಮಾನ್ರು ನನಗೆ ಆ್ಯನಿವರ್ಸರಿ ದಿನ ಗಿಫ್ಟ್ ಮಾಡಿದ್ರಲ್ವ, ಅದೇ ಡ್ರೆಸ್ಸು ನಾನು ಬರ್ಡೇಗೆ ಹಾಕ್ಕೊಂಡಿದ್ದೆ. ಯಾವುದು ಸಪ್ರೇಟಾಗಿ ಏನು ತೊಗೊಂಡಿಲ್ಲ. ಯಾಕೆ ಅಂತಂದರೆ ಇವಾಗ ಯಾವ ಡ್ರೆಸ್ ತೊಗೊಂಡ್ರು ನೆಕ್ಸ್ಟ್ ಎಲ್ಲ ಫಿಟ್ ಮಾಡಿಸ್ಕೋಬೇಕಾಗುತ್ತೆ. ಈಗೆಲ್ಲ ಇವಾಗೆ ದಪ್ಪ ಇರ್ತೀನಿ, ನೆಕ್ಸ್ಟು ಸಣ್ಣ ಆಗಿಬಿಟ್ರೆ ಆ ಡ್ರೆಸ್ಗಳೆಲ್ಲ ಸ್ಟಿಚ್ ಮಾಡಿಸೋಷ್ಟರಲ್ಲಿ ಒಂಥರ ಚೆನ್ನಾಗೇ ಕಾಣಲ್ಲ ಸ್ಟಿಚ್ ಮಾಡಿಸಿದ್ರೆ. ಅದಕ್ಕೋಸ್ಕರ ಯಾವುದು ಜಾಸ್ತಿ ಬಟ್ಟೆಗಳು ಏನೂ ತೊಗೊಂಡಿಲ್ಲ, ಎಲ್ಲ ಚಿಕ್ಕದಾಗೇ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಆ್ಯನಿವರ್ಸರಿಗೆ ಏನು ಗಿಫ್ಟ್ ಕೊಟ್ಟಿದ್ರು ಅದನ್ನೇ ಬರ್ಡೇಗೆ ಅಂತ ಹಾಕ್ಕೊಂಡಿದ್ದು. ಆ್ಯನಿವರ್ಸರಿ ದಿನ ಹಾಕ್ಕೊಂಡಿದ್ದು ಅದನ್ನು ಅವರೇ ಕೊಡಿಸಿದ್ದು. ಇದನ್ನು ಅವರೇ ಕೊಡಿಸಿದ್ದು, ನನ್ನೇ ಕರ್ಕೊಂಡೋಗಿದ್ರು. ಯಾವ್ದು ಬೇಕು ತಗೋ ಅಂತ. ಅವರಿಗೆ ಸರ್ಪ್ರೈಸ್ ಎಲ್ಲ ಮಾಡೋಕ್ಕೆ ಬರೋದು ಇಲ್ಲ. ಮಾಡ್ತಾರೇನೋ ಮೇ ಬಿ, ಅದು ಮಾಡೋಕ್ಕೆ ಇಷ್ಟ ಇಲ್ಲ, ಅವ್ರು ಮಾಡೋದು ಇಲ್ಲ. ನನ್ನೇ ಕರ್ಕೊಂಡೋಗ್ಬಿಟ್ಟು ತಗೊಂಡು ಬಂದ್ವಿ. ಅದಾದಮೇಲೆ ಅವರು ಕೊಟ್ಟರು, ಎಲ್ಲ ರೆಡಿ ಮಾಡಿ ಹೂವು ಎಲ್ಲ ತಗೊಬಂದು, ಬಳೆ ಎಲ್ಲ ತಗೊಬಂದು ಒಂಥರ ರೀಲ್ ಮಾಡೋಣ ಅದನ್ನು ಅಂತ ಅಂದ್ಬಿಟ್ಟೆ ಕೊಟ್ಟರು. ಅದನ್ನು ಅಪ್ಲೋಡ್ ಮಾಡಿಲ್ಲ, ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಇಷ್ಟ ಆಗಿತ್ತು ನಮ್ಮದು ಆ್ಯನಿವರ್ಸರಿ ಮತ್ತು ಬರ್ಡೇದು ವ್ಲಾಗು. ಜಾಸ್ತಿ ಯಾವುದು ಕ್ಯಾಪ್ಚರ್ ಮಾಡಿಲ್ಲ, ಏನು ವೀಡಿಯೋ ಮಾಡಿದ್ರು ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಲಾಂಗ್ ವೀಡಿಯೋ ಮಾಡಿ. ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ನ ನೋಡೋದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೆಕ್ಸ್ಟ್ ಇನ್ನೂ ಒಳ್ಳೆ ಕಂಟೆಂಟ್ಗಳನ್ನ ತೊಗೊಂಡು ಬರ್ತೀನಿ, ಅಪ್ಲೋಡ್ ಮಾಡ್ತೀನಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.